ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದೀನಿ ಅಂದ್ರೆ ಕಂಪ್ಯೂಟರ್ ಕಲಿತ ಆದ ನಂತರ ನಾವು ಕಂಪ್ಯೂಟರ್ ಕೆಲಸಕ್ಕೆ ಹೋಗಬೇಕಾಗಿದೆ. ಕಂಪ್ಯೂಟರ್ ಡೇಟಾ ಎಂಟ್ರಿ ಅಥವಾ ಕಂಪ್ಯೂಟರ್ ಆಪರೇಟರ್ ಗಳ ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಅನ್ನುವಂತ ವಿಧಾನವನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ. ದಯವಿಟ್ಟು ವಿಡಿಯೋನ ಸಮಾಧಾನದಿಂದ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ನೀವು ಕಂಪ್ಯೂಟರ್ ಆಪರೇಟರ್ ಅಥವಾ ಕಂಪ್ಯೂಟರ್ ಡಾಟಾ ಎಂಟ್ರಿ ಕೆಲಸಕ್ಕೆ ನೀವು ಜಾಯಿನ್ ಆದಾಗ ಯಾವ ರೀತಿಯಾಗಿ ಕೆಲಸ ನಿಮಗೆ ಕೊಡ್ತಾರೆ, ನೀವು ಯಾವ ರೀತಿಯಾಗಿ ಅತ್ಯಂತ ಸುಲಭವಾಗಿ ಯಾವುದೇ ಕೆಲಸ ಕೊಟ್ಟರು ಕೂಡ ಯಾವ ರೀತಿಯಾಗಿ ಅತ್ಯಂತ ವೇಗವಾಗಿ ಮತ್ತೆ ಅತ್ಯಂತ ಸುಲಭವಾಗಿ ಯಾವ ರೀತಿಯಾಗಿ ನಾವು ಮಾಡಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನುವಂತ ಒಂದು ಸಾಫ್ಟ್ವೇರ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನಾನಿಲ್ಲಿ ಒಂದು ವರ್ಕ್ ರಿಪೋರ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೇನೆ, ಅಂದ್ರೆ ಒಂದು ಚಾರ್ಟ್ ಕೂಡ ಮಾಡ್ಕೊಂಡಿದ್ದೇನೆ. ಮೇಲ್ಗಡೆ ಸ್ಟೂಡೆಂಟ್ ಅಡ್ಮಿಷನ್ ಡೀಟೇಲ್ಸ್ ಅಂತ ಬರ್ಕೊಂಡಿದ್ದೀನಿ, ಕೆಳಗಡೆ ಸೀರಿಯಲ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್ ಆಗಿರಬಹುದು, ಜೆಂಡರ್ ಆಗಿರಬಹುದು, ಅಡ್ರೆಸ್ ಆಗಿರಬಹುದು, ಕಾಂಟ್ಯಾಕ್ಟ್ ನಂಬರ್ ಆಗಿರಬಹುದು, ಮತ್ತೆ ಇನ್ನಿತರ ಏನಾದ್ರೂ ಮಾಹಿತಿಯನ್ನು ಇದರಲ್ಲಿ ಆಡ್ ಮಾಡಬೇಕಾಗಿತ್ತು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ಎಕ್ಸಾಂಪಲ್ ಆಗಿ ನಾನು ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಜಾಯಿನ್ ಆಗಿದ್ದೀನಿ ಕಂಪ್ಯೂಟರ್ ಆಪರೇಟರ್ ಆಗಿ. ಓಕೆನಾ? ಅವಾಗ ಅವ್ರೇನ್ ಹೇಳ್ತಿದ್ದಾರೆ ನನಗೆ, ಸರ್ ಇವಾಗ ಏನು ಅಡ್ಮಿಷನ್ ಆಗ್ತಾವಲ್ಲ ಅಡ್ಮಿಷನ್ ಡೀಟೇಲ್ಸ್ ಅನ್ನ ನೀವು ಕಂಪ್ಯೂಟರ್ ಒಳಗಡೆ ಎಂಟ್ರಿ ಮಾಡಿ ನನಗೆ PDF ಅಥವಾ ಪ್ರಿಂಟ್ ಅನ್ನ ತೆಗೆದು ಕೊಡಬೇಕು. ಯಾಕಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿದ್ದಾರೆ, ಅವ್ರದ್ದು ಪ್ರತಿದಿನ ನಾನು ಏನ್ ಮಾಡ್ತಾ ಇದೀನಿ, ಸೀರಿಯಲ್ ನಂಬರ್ ಹಾಕಿ ಟೈಪ್ ಮಾಡ್ತಾ ಹೋದ್ರೆ ಬಹಳಷ್ಟು ಲೇಟ್ ಆಗ್ತದೆ. ಯಾಕಂದ್ರೆ ನಾನು ಒಂದು ವಿಚಾರ ಮಾಡ್ಕೊಂಡೆ, ಈ ರೀತಿಯಾಗಿ ಎಂಟರ್ ಮಾಡೋದ್ರಿಂದ ಒಂದಾಯ್ತು, ಈ ಟ್ಯಾಬ್ ಮಾಡ್ಕೊಂಡು ರಾಜು ಆಯ್ತು, ಈ ರೀತಿಯಾಗಿ ಟೈಪ್ ಮಾಡ್ತಾ ಹೋದ್ರೆ ಬಹಳಷ್ಟು ಲೇಟ್ ಆಗುತ್ತೆ. ಹಾಗಾಗಿ ನಾನೇನ್ ಮಾಡಿದೆ ಅಂದ್ರೆ ಒಂದು ವಿಚಾರ ಮಾಡ್ಕೊಂಡು ಇದಕ್ಕಿಂತ ಈಸಿಯಾಗಿ ಮಾಡುವಂತ ಯಾವ್ದಾದ್ರು ವಿಧಾನಗಳು ಅದಾವ ಅಂತೇಳಿ ನನಗೂ ಕೂಡ ಒಂದು ಪ್ರಶ್ನೆ ಆಯ್ತು. ಹಾಗಾಗಿ ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಂದ್ರೆ ಅಲ್ಲಿ ಡಾಟಾ ಎಂಟ್ರಿ ಮಾಡುವಂತ ಒಂದು ಫಾರ್ಮ್ ಸಿಗುತ್ತೆ ನಿಮ್ಗೆ. ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಅತ್ಯಂತ ಸುಗಮವಾಗಿ ಡೇಟಾ ಎಂಟ್ರಿ ಕೆಲಸವನ್ನ ನೀವು ಮಾಡಬಹುದು. ಹೆಂಗ್ ಮಾಡೋದ್ರಿ ಸರ್, ಟೇಬಲ್ ಎಲ್ಲ ಹೆಂಗ್ ಹಾಕೊಂಡಿರೋದು ಕನ್ಫ್ಯೂಸ್ ಆಗಕತ್ತೈತೇನೆ? ಆಲ್ರೆಡಿ ನಿಮ್ಗೆ ಗೊತ್ತಿರ್ತೈತಿ, ಏನಿಲ್ಲ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ಬೇಕು, ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೇಬಲ್ಸ್ ಬಂದ್ಬಿಡ್ತಾವ. ಅಕ್ಷರಗಳ ಸೈಜ್ ದೊಡ್ಡದು ಸಣ್ಣ ಮಾಡ್ಕೋಬಹುದು, ಇಲ್ಲಿಂದ ಮಾಡ್ಕೋಬಹುದು. ಅಕ್ಷರಗಳ ಹಿಂದೆ ಏನಾದ್ರೂ ಕಲರ್ ಹಾಕ್ಬೇಕಾಗಿತ್ತು ಅಂದ್ರೆ ಒಂದು ಕಲರ್ ಹಾಕೋರಿ. ನೆಕ್ಸ್ಟ್ ಇದಕ್ಕೆ ಅಕ್ಷರಗಳಿಗೆ ಕಲರ್ ಆಗ್ಬೇಕಾಗಿತ್ತು ಅಂದ್ರೆ ಎ ಮೇಲೆ ಹೋಗಿ ಅಕ್ಷರಿಗೆ ನೀವು ಕಲರ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗ್ತದ? ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ಕಲರ್ ಬೇಕ್ರಿ ಸರ್ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ ಅನ್ನ ನೀವು ಸಂಪೂರ್ಣವಾಗಿ ಇಲ್ಲಿ ಹಾಕೊಂಡ್ಬಿಡಬಹುದು. ಗೊತ್ತಾಗ್ತದ್ರಿ? ನಿಮ್ಗೆ ಯಾವ ಬೇಕು ಆ ಒಂದು ಕಲರ್ ಹಾಕೊಂಡ್ಬಿಡ್ರಿ, ಅದಕ್ಕೆ ಅದೇ ಹಾಕ್ಬೇಕು ಇದೇ ಹಾಕ್ಬೇಕಂತೇನಿಲ್ಲ. ತಿಳಿಯತ್ತ ಹೇಳೋದು. ನೆಕ್ಸ್ಟ್ ಇಲ್ಲಿ ಸೀರಿಯಲ್ ನಂಬರ್ ಬರ್ತಿದ್ದೀನಿ, ಒಂದು ನಂಬರ್ ಹಿಡಿದು ಜಗರಿ ಕೆಳಗೆ ಆಟೋಮೆಟಿಕ್ ಆಗಿ ನೀವೇನ್ ಮಾಡ್ಬೋದು, ಇಲ್ಲಿ ಪಾಯಿಂಟ್ ಮೇಲೆ ಹೋಗಿ ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡ್ರಿ, ಬಂದ್ಬಿಡ್ತಾವ. ಈಗೇನ್ ಮಾಡ್ಬೇಕಾಗ್ಯದ, ಡೇಟಾ ಎಂಟ್ರಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಫಾರ್ಮ್ ಕ್ರಿಯೇಟ್ ಮಾಡ್ಕೋಬೇಕು. ಬಹಳಷ್ಟು ಈಸಿ ಆಗಿರ್ತದೆ, ಪಟಕ್ಕನೆ ಗೊತ್ತಾಗ್ಬಿಡ್ತದೆ. ಹೆಂಗ್ ಮಾಡ್ಬೇಕ್ರಿ ಸರ್ ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿ ಆಲ್ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ರಿಮೂವ್ ಮಾಡ್ಕೋತೀನಿ. ಕ್ವಿಕ್ ಆಕ್ಸಿಸ್ ಬಾರ್ ಒಳಗೆ ಬಂದಿತ್ತದು. ಈಗ ನೀವು ಹೊಸದಾಗಿ ಮಾಡಾಕತ್ತೀರಂದ್ರೆ ಏನ್ ಮಾಡ್ಬೇಕು, ಇಲ್ಲಿ ಆಫೀಸ್ ಬಟನ್ ಮೇಲೆ ಹೋಗಿ ಏನ್ ಮಾಡ್ಬೇಕ್ರಿ, ಎಕ್ಸೆಲ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಕಸ್ಟಮೈಸ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದ್ರೊಳಗೆ ಏನ್ ಮಾಡ್ಬೇಕು, ಕಸ್ಟಮೈಸ್ ಅಲ್ಲಿ ಪಾಪ್ಯುಲರ್ ಕಮಾಂಡ್ ಬೇಕಾಗಿಲ್ಲ ನನಗೆ. ಅವಾಗ ನಾನೇನ್ ಮಾಡ್ಬೇಕು, ಇದ್ರೊಳಗೆ ಒಂದು ಹೋಮ್ ಟ್ಯಾಬ್ ಅಥವಾ ಇಲ್ಲಿಂದ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ನಾವು ಆಲ್ ಕಮಾಂಡ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ನಾವು ಫಾರ್ಮೆಟ್ ಅಂದ್ರೆ ಫಾರ್ಮ್ ಅನ್ನುವಂತ ಒಂದು ಪೇಜ್ ಅನ್ನ ಹುಡುಕ್ಬೇಕಾಗಿದೆ. ಓಕೆ, ಅವಾಗ ನಾನೇನ್ ಮಾಡ್ತೀನಿ, ಫಾರ್ಮ್ ಅನ್ನುವಂತ ಒಂದು ಪೇಜ್ ಇಲ್ಲಿ ಸಂಪೂರ್ಣವಾಗಿ ಕೆಳಗಡೆ ಬಂದ್ಬಿಡ್ತದೆ. ನೋಡಬಹುದು ಇಲ್ಲಿ ಫಾರ್ಮ್ ಅನ್ನೋದು ಕಾಣಿಸ್ತಾ ಇದೆ. ಇದನ್ನೇನ್ ಮಾಡ್ತೀನಿ, ಸೆಲೆಕ್ಷನ್ ಮಾಡ್ತಿದ್ದಾನೆ, ಆಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಕಡೆ ಬಂದ್ಬಿಡುತ್ತೆ. ಇದು ಎಲ್ಲಿ ಬರ್ತೈತಪ್ಪ ಅಂದ್ರೆ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಒಳಗಡೆ ಬಂದು ಕೂಡುತ್ತೆ, ಅಂದ್ರೆ ಇಲ್ಲಿ ಬಂದು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಅವಾಗ ಓಕೆ ಮಾಡ್ಕೋತೀನಿ. ನೋಡ್ಬೋದು ಇಲ್ಲಿಂದ ಸಂಪೂರ್ಣವಾಗಿ ಒಂದು ಫಾರ್ಮ್ ನಮ್ಗೆ ಇಲ್ಲಿ ಬಂದಿರ್ತದೆ. ಈ ಫಾರ್ಮ್ ಅನ್ನ ಹೆಂಗೆ ಬಳಕೆ ಮಾಡ್ಕೋಬೇಕಪ್ಪ ಅಂದ್ರೆ ನಾನೇನ್ ಮಾಡ್ತೀನಿ, ಸ್ಟೂಡೆಂಟ್ ನೇಮ್ ಇಂದ ಸಂಪೂರ್ಣವಾಗಿ ಇಷ್ಟು ಸೆಲೆಕ್ಷನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಈಗ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇಲ್ಲಿಂದ ಒಂದು ಫಾರ್ಮ್ ನಮಗೆ ಜನರೇಟ್ ಆಗಿ ಬಂದ್ಬಿಡ್ತದೆ. ಬಹಳ ಸಿಂಪಲ್ ಆಗಿ ಏನ್ ಮಾಡಬಹುದು, ಇಲ್ಲಿಂದ ಹೆಸರುಗಳನ್ನ ನೀವೇನ್ ಮಾಡಬಹುದು, ಬಹಳಷ್ಟು ಈಸಿಯಾಗಿ ನೀವು ಟೈಪ್ ಅನ್ನ ಮಾಡ್ಕೊಂಡ್ಬಿಡಬಹುದು. ನೋಡ್ರಿ, ಓಕೆ, ನೋಡಬಹುದು ಇಲ್ಲಿಂದ ಸ್ಟೂಡೆಂಟ್ ನೇಮ್ ಅಂದ್ರೆ ಇಲ್ಲಿ ಎಲ್ಲಾ ಕಾಲಮ್ಸ್ ಗಳು ಕೂಡ ಬಂದಿರುತ್ತೆ. ನೀವು ಇಲ್ಲಿ ಏನು ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ರೋ ಅವೆಲ್ಲವನ್ನು ಕೂಡ ಸೆಕ್ಷನ್ ಇಲ್ಲಿ ಬಂದಿರ್ತಾವ. ಜಸ್ಟ್ ನೀವು ಟೈಪ್ ಮಾಡ್ತಾ ಹೋಗಿ ನೀವು ನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಇಲ್ಲಿ ಭರ್ತಿ ಆಗ್ತಾ ಹೋಗ್ತಾ ಇರತ್ತೆ. ಹೆಂಗ್ ಆಗ್ತಾವ್ರಿ ಸರ್, ನಾನು ಒಂದು ಟೈಪ್ ಮಾಡಿ ನೋಡ್ತೀನಿ, ಹೌದಾ? ಅವಾಗ ಹೆಂಗ್ ಆಗ್ತಾವ್ರಿ ಸರ್ ಅಂದ್ರೆ ನಾನೇನ್ ಮಾಡ್ತೀನಿ, ಇಲ್ಲಿಂದ ಹೆಸರನ್ನ ಬರೀತೀನಿ. ಓಕೆ, ಇಲ್ಲಿಂದ GURU ಗುರು, ಸಂಪೂರ್ಣವಾಗಿ ನಾನೇನ್ ಮಾಡ್ತಾ ಇದೀನಿ, ಗುರು
SN ಅಂದ್ರೆ ಮತ್ತೆ 9x ಅಂತಾನು ಕೂಡ ಬರೆದು ಬಿಡ್ತೀನಿ. ಓಕೆನಾ, ಇಲ್ಲಿಂದ ಗುರು SN 9x ಅಂತಾನು ಕೂಡ ಬರದೆ. ನೆಕ್ಸ್ಟ್ ಟ್ಯಾಪ್ ಫ್ರೆಶ್ ಮಾಡ್ಕೊರಿ. ಡೇಟ್ ಆಫ್ ಬರ್ತ್ 12/3/2001 ಟೈಪ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಫಾದರ್ ನೇಮ್ ಬಂದ್ಬಿಟ್ಟು SHIVU ಸಿವು ಅಂತ ಟೈಪ್ ಮಾಡ್ಕೋತಾ ಇದೀನಿ. CUNY ಅಂತ ಟೈಪ್ ಮಾಡ್ಕೋತಾ ಇದೀನಿ. ಸಾರಿ, SHIVUCUNK ಅಂತ ಟೈಪ್ ಮಾಡ್ಕೊಂಡೆ. ನೆಕ್ಸ್ಟ್ ಜೆಂಡರ್ ಬಂದ್ಬಿಟ್ಟು MALE ಮೇಲ್ ಅಂತ ಟೈಪ್ ಮಾಡ್ಕೊಂಡೆ. ನೆಕ್ಸ್ಟ್ ಅಡ್ರೆಸ್ ಬಂದ್ಬಿಟ್ಟು 02#123 SINDA ಸಿಂದಗಿ ಅಂತ ಟೈಪ್ ಮಾಡ್ಕೊಂಡೆ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ 9123 ಅಂತ ಟೈಪ್ ಮಾಡ್ಕೊಂಡಿದ್ದೇನೆ. ಹೌದಾ, ಈ ರೀತಿಯಾಗಿ ಬರ್ಕೊಂಡು ನಾನು ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ನೋಡಿ, ಆಟೋಮೆಟಿಕ್ ಆಗಿ ಇಲ್ಲಿ ಬಂದು ಭರ್ತಿ ಆಗ್ಬಿಡತ್ತೆ. ಸೇಮ್ ಟು ಸೇಮ್ ಈಗೇನ್ ಮಾಡೋದು, ಸುನಿಲ್ ಕುಮಾರ್ ಆಯ್ತು. ಡೇಟ್ ಆಫ್ ಬರ್ತ್ ಆಯ್ತು ಇವಂದು 10/6/1993 ಆಯ್ತು. ಫಾದರ್ ನೇಮ್ ಆಯ್ತು ರಾಜ್ ಕುಮಾರ್ ಅಂತ ಟೈಪ್ ಮಾಡ್ಕೊಂಡು, ಜೆಂಡರ್ ಆಯ್ತು ಮೇಲ್ ಅಂತ ಟೈಪ್ ಮಾಡ್ಕೊಂಡೆ. ನೆಕ್ಸ್ಟ್ ಅಡ್ರೆಸ್ ಬಂದ್ಬಿಟ್ಟು 01 ನಂಬರ್ ಬಂದ್ಬಿಟ್ಟು ಇಲ್ಲಿಂದ 01 ಅಂತ ಬರ್ಕೊಂಡ್ಬಿಡ್ತೀನಿ. ಇಷ್ಟೇ. ಇಲ್ಲಿಂದ ನಾವು ಒಂದು ಊರ ಹೆಸರು ಬರೆದು ಬಿಡ್ಬೋದು, ಯಾವುದಾದ್ರೂ ಜಯಪುರ ಅಂತ ಟೈಪ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9123 ಅಂತ ಮಾಡ್ಕೋತಾ ಇದೀನಿ. 12 ಅಂತ ಮಾಡ್ಕೊಂಡು ಜಸ್ಟ್ ಎಂಟರ್ ಮಾಡ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಭರ್ತಿ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಿಮಗೆ ಬೇಕಾಗಿರುವಂತಹ ಡೇಟಾ ಎಂಟ್ರಿಗಳನ್ನ ಅತ್ಯಂತ ಸರಳವಾಗಿ ನೀವೇನ್ ಮಾಡಬಹುದು, ಟೈಪ್ ಮಾಡ್ತಾ ಭರ್ತಿ ಮಾಡ್ತಾ ಅತ್ಯಂತ ಸುಲಭವಾಗಿ ಹೋಗ್ಬೋದು. ಗೊತ್ತಾಗ್ತದ? ವಿನಾಯಕ ಅಂತ ಟೈಪ್ ಮಾಡ್ಕೊಂಡೆ. ಡೇಟ್ ಆಫ್ ಬರ್ತ್ ಏನಾಯ್ತು ಒಂದು 1/6/1993 ಅಂತ ಟೈಪ್ ಮಾಡ್ಕೋತಾ ಇದೀನಿ. ಫಾದರ್ ನೇಮ್ ಬಂದ್ಬಿಟ್ಟು ಸುನಿಲ್ ಕುಮಾರ ಅಂತ ಟೈಪ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಜೆಂಡರ್ ಬಂದ್ಬಿಟ್ಟು MALE ಮೇಲ್ ಅಂತ ಟೈಪ್ ಮಾಡ್ಕೋತಾ ಇದೀನಿ. ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿ ನಂಬರ್ 02 ಗದಗ್ ಅಂತ ಟೈಪ್ ಮಾಡ್ಕೋತಾ ಇದೀನಿ. ಯಾವುದೋ ಒಂದು ಹೆಸರನ್ನ ಬಾಗಲಕೋಟ್ ಅಂತ ಸಂಪೂರ್ಣವಾಗಿ ಬಾಗಲಕೋಟ್ ಅಂತ ಸಂಪೂರ್ಣವಾಗಿ ಬರಿತಾ ಇದೀನಿ. ಕಾಂಟ್ಯಾಕ್ಟ್ ನಂಬರ್ 9123 ಈ ರೀತಿಯಾಗಿ ಬರ್ಕೊಂಡು ನೆಕ್ಸ್ಟ್ ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ, ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಭರ್ತಿ ಆಗ್ತಾ ಹೋಗುತ್ತೆ. ಅತ್ಯಂತ ಈಸಿಯಾಗಿ ಮತ್ತೆ ಅತ್ಯಂತ ವೇಗವಾಗಿ ನಾವು ಏನ್ ಮಾಡಬಹುದು, ಈ ರೀತಿಯಾಗಿ ಹಲವಾರು ಫಾರ್ಮ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ನಾವು ಸುಗಮವಾಗಿ ಡೇಟಾ ಎಂಟ್ರಿ ಕೆಲಸವನ್ನ ಅತ್ಯಂತ ಸರಳವಾಗಿ ಮಾಡುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಟ್ಟಿದ್ದೀನಿ. ಸಪೋಸ್ ಏನಾದ್ರೂ ಎಡಿಟ್ ಮಾಡಬೇಕಾಗಿದೆ, ಕರೆಕ್ಷನ್ ಮಾಡಬೇಕಾಗಿದೆ ಸರ್ ಅಂದ್ರೆ ನೀವು ಇಲ್ಲಿಂದ ಪ್ರಿವ್ಯೂ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಯಾವುದಕ್ಕೆ ಕ್ರಿಯೇಷನ್ ಮಾಡಬೇಕಾಗಿದೆ, YB ಅಂತ ಮಾಡಬೇಕಾಗಿತ್ತು ಸರ್ ಬಿಟ್ಟಿನಂದ್ರೆ ನ್ಯೂ ಮೇಲೆ ಕ್ಲಿಕ್ ಮಾಡಿ YB ಅಂತ ಎಡಿಟ್ ಆಗ್ಬಿಡುತ್ತೆ. ಯಾವುದಕ್ಕೆ ಪ್ರಿವ್ಯೂ ಎಡಿಟ್ ಮಾಡಬೇಕಾ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಗೊತ್ತಾಗ್ತದೆ? ಕರೆಕ್ಷನ್ ಕೂಡ ಮಾಡಬಹುದು. ನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಹೆಸರು ಕೂಡ ನೀವೇನ್ ಮಾಡಬಹುದು, ಇಲ್ಲಿಂದ ರಾಮು MK ಅಂತ ಟೈಪ್ ಮಾಡ್ಕೋಬಹುದು. ಇಲ್ಲಿಂದ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ಸ್ವಲ್ಪ ಡೇಟ್ ಆಫ್ ಬರ್ತ್ ಬರೀ ಒಂದನ್ನೇ ಹಾಕ್ತಾ ಇದೀವಿ, ಬೇರೆ ಹಾಕೊಳ್ಳೋಣ. 16/7/1998 ಅಂತ ಹಾಕೋತಾ ಇದೀನಿ. ನೆಕ್ಸ್ಟ್ ಫಾದರ್ ನೇಮ್ ಬಂದ್ಬಿಟ್ಟು ಸುನಿಲ್ KM ಅಂತ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಟ್ಯಾಬ್ ಪ್ರೆಸ್ ಮಾಡ್ಕೊಂಡು MALE ಮೇಲ್ ಅಂತ ಟೈಪ್ ಮಾಡ್ಕೋತಾ ಇದೀನಿ. ಅಡ್ರೆಸ್ ಬಂದ್ಬಿಟ್ಟು 01 ABC ಮಾಡ್ಕೊಂಡು ದರ್ಗಾ ಅಂತ ಏನೋ ಸಂಪೂರ್ಣವಾಗಿ ದರ್ಗಾ ಅಂತ ಟೈಪ್ ಮಾಡ್ಕೋತಾ ಇದೀನಿ. ನೆಕ್ಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ನಂಬರ್ 9123 ಅಂತ ಟೈಪ್ ಮಾಡ್ಕೊಂಡು ಜಸ್ಟ್ ಎಂಟರ್ ಫ್ರೆಶ್ ಮಾಡಿದ್ರೆ ಆಟೋಮೆಟಿಕ್ ಆಗಿಲಿ ಬಂದು ಕೂತ್ಕೊಳ್ಳಿಕ್ಕೆ ಶುರುವಾಗ್ತದೆ. ಈ ರೀತಿಯಾಗಿ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಸಂಪೂರ್ಣವಾಗಿ ಡೇಟಾ ಎಂಟ್ರಿ ಕೆಲಸವನ್ನ ಅತ್ಯಂತ ಸುಗಮವಾಗಿ ಒಂದು ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಕೆಲಸವನ್ನ ಮಾಡಬಹುದು. ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸಕ್ಕೆ ಹೋದ್ರು ಈ ರೀತಿಯಾಗಿ ಬಳಕೆ ಮಾಡಿಕೊಂಡು ಅತ್ಯಂತ ಸುಗಮವಾಗಿ ಅತ್ಯಂತ ವೇಗವಾಗಿ ನೀವು ಕೆಲಸ ಮಾಡುವಂತ ವಿಧಾನವನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡಬಹುದು ಅಂದ್ರೆ ಡೇಟಾ ಎಂಟ್ರಿ ಕೆಲಸಗಳನ್ನ ಅತ್ಯಂತ ಸರಳವಾಗಿ ಮಾಡ್ಕೋಬಹುದು. ಇದಕ್ಕೆ ಸೇವ್ ಮಾಡಬೇಕಾಗಿತ್ತು ಅಂದ್ರೆ ಇದನ್ನ ಕ್ಲೋಸ್ ಮಾಡಿಕೊಂಡು ಫೈಲ್ ಒಳಗೆ ಹೋಗಿ ನೀವು ಸೇವ್ ಮಾಡ್ಕೋಬಹುದು. ಮತ್ತೆ ಕೆಲವೊಂದಿಷ್ಟು ಅಡ್ರೆಸ್ ಆಗಿರ್ಬೋದು ಇವುಗಳನ್ನ ಸ್ವಲ್ಪ ಈ ರೀತಿಯಾಗಿ ಕರೆಕ್ಷನ್ ಮಾಡಿಕೊಂಡು ಯಾವ್ದಾದ್ರು ಒಳಗ ಹೊರಗೆ ಹೋಗಿರ್ತಾವ ಅದನ್ನ ನೋಡ್ಕೊಂಡು ಸಮಾಧಾನದಿಂದ ಕರೆಕ್ಟ್ ಆಗಿ ಮಾಡಿಕೊಂಡು ಫೈಲ್ ಒಳಗೆ ಹೋಗಿ ನೀವು ಇದನ್ನ ಸೇವ್ ಕೂಡ ಮಾಡ್ಕೋಬಹುದು. ಪ್ರಿಂಟ್ ಬೇಕಾಗಿತ್ತು ಅಂದ್ರೆ ಪ್ರಿಂಟ್ ಕೂಡ ಕೊಡಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ